ಸೇದ್ರೆ ಚಿಕ್ಕಮಗಳೂರಿನ ಶಿರಗುಂದ ಅಂತಕ್ಕಂತ ಒಂದು ಊರಿನಲ್ಲಿ ಒಂದು ಒಳ್ಳೆ ಬಜ್ಜಿ ಮಾಡ್ತಾರೆ. ಆ ಪ್ಲೇಸ್ ನ ತಿಳಿಸ್ಕೊಡ್ತೀನಿ, ಬನ್ನಿ ಹೋಗೋಣ. ನಿಮ್ಮ ಹೆಸರು? ಇರ್ಬೋದಪ್ಪ. ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಲ್ಲ, ಅದಕ್ಕೆ ಬೇರೆ ಕೆಲಸ ಗೊತ್ತಿಲ್ಲ. ಏನ್ ಸ್ಪೆಷಲ್ ಸಿಗ ಸರ್ ಇಲ್ಲಿ? ಆಲೂ ಬೋಂಡ. ಆಲೂ ಬಂಡ. ಹಾ. ಇದು ಸರ್ ಮೆಣಸಿನ ಬಜ್ಜಿನ? ಇದು ಮೆಣಸಿನಕಾಯಿ. ಮೆಣಸಿನಕಾಯಿ ಆಲೂ ಬೋಂಡ. ವಡೆ. ಸ್ಟಾರ್ಟ್ ಮಾಡಿದ್ದು ಅಥವಾ ಬೇರೆ ಕಡೆ ಮಾಡ್ತಾ ಇದ್ದಾರೆ? ಇಲ್ಲ ಇಲ್ಲ, ಇಲ್ಲೇ post. ಇಲ್ಲೇ ಫಸ್ಟ್. ಇಲ್ಲೇ post. ಯಾಕೆ ಸರ್ ನೀವು ಅದು ಹೋಟೆಲ್ ಬಿಟ್ಟು ಇದನ್ನು ಓನರ್ ಸ್ಟಾರ್ಟ್ ಮಾಡಿದ್ರಿ? ಅಂದ್ರೆ ಇದು ಗಾಡಿ, ನಮ್ದೊಂದು ಎಕ್ಸ್ಟ್ರಾ ಗಾಡಿ ಇತ್ತು ಮನೆಯಲ್ಲಿ, ಅದಕ್ಕೋಸ್ಕರ ಅತ್ಲಾಗಿ ಅದಕ್ಕೂ ಸ್ವಂತ ಉದ್ಯೋಗನೂ ಮಾಡ್ದಂಗ ಆಗುತ್ತೆ. ರಿಸ್ಕ್, ಅದು ಹೋಟ್ಲಲ್ಲಿ ರಿಸ್ಕ್, ಅದು ಬೇಡ ಅಂತ ಹೇಳಿ. ಹೇಗೆ ಅನ್ಸುತ್ತೆ ಸರ್? ಖುಷಿ ಅನ್ಸುತ್ತಾ? ಖುಷಿ ಅನ್ಸುತ್ತೆ. ಅಲ್ಲ ಸರ್? ಇದು ನಮ್ ಸ್ವಂತ ಸ್ವಂತ ಅಲ್ಲ, ಸ್ವಂತ ಅಲ್ಲ, ಖುಷಿ ಅನ್ಸುತ್ತೆ. ಹಂಗಾಗಿ ನಮಗೆ ಅಂದ್ರೆ ಏನು ಅನ್ಸಲ್ಲ. ಆಲೂ ಬೋಂಡ ಬಿಟ್ಟರೆ ವಡೆ, ಮೆಣಸಿಗೆ ಬಜ್ಜಿ, ಚರ್ಮುರಿ. 5 ನಿಮಿಷ ಎಲ್ಲ ರೆಡಿ ಆಗ್ಬಿಡುತ್ತೆ ಅಲ್ಲ? ಎಲ್ಲ ಆಲೂ ಬಜ್ಜಿ ಆದ್ರೆ ಒಂದು 5 ನಿಮಿಷ ಎಲ್ಲ ಇದು ಮೇಲ್ ಕವರ್ ಮಾತ್ರ ಪಲ್ಯ ಬಂದಿರುತ್ತೆ ಅಲ್ಲ, ಹಾಗಾಗಿ ಕವರ್ ಮಾತ್ರ ಬೇರೆ ಇದೆ. ಟೈಮಿಂಗ್ಸ್ ಎಲ್ಲ ಹೇಗೆ? 3:30 ಇಂದ 10:30. ರಜೆ ಮಾಡ್ತೀರಾ? ರಜೆ ಭಾನುವಾರ. ಮತ್ತೆ ಪ್ರಿಪರೇಷನ್ ಎಲ್ಲ ಹೇಗೆ, ಎಷ್ಟೊತ್ತಿಂದ ಮಾಡ್ತೀರಾ? ಪ್ರಿಪೇಷನ್ ಬೆಳಗಿಂದ ಬೆಳಗಿಂದ ರೆಡಿ ಮಾಡ್ಕೊಳ್ತೀರಾ? ರೆಡಿ ಮಾಡಿ ಇದು ಮಾಡಿ ರೆಡಿ ಮಾಡಿ ಇಟ್ಟಲ್ಲ, ಇದೆಲ್ಲ ಇಟ್ಟು ಆಲೂಗಡ್ಡೆ ಇದು ಒಡೆದು ಅದೆಲ್ಲ ಬೆಳಗಿಂದಲೇ ಬೆಳಗಿಂದ ರೆಡಿ. ಬೆಳಗಿಂದ ಸಂಜೆ ಎಷ್ಟು 3:30ಗೆ ಬರೋದಾ? ಸಂಜೆ 3:30. 3:30ಗೆ ಬಂದು ಫ್ರೆಶ್ ಬಿಸಿ ಬಿಸಿ ಬಜ್ಜಿ. ಎಲ್ಲ ಬಿಸಿ ಬಿಸಿ. ನಿಮ್ಮ ಹೆಸರು? ಮಧುಕುಮಾರ್ ಅಂತ. ಸರ್ ಇಲ್ಲಿ ಬಜ್ಜಿ ಟೇಸ್ಟ್ ಮಾಡಿದೀರಾ? ಟೇಸ್ಟ್ ಮಾಡಿ ಬಹಳ ಯಾವ್ದು ಇಷ್ಟ ಆಗುತ್ತೆ ಸರ್? ಆಲೂ ಬಜ್ಜಿ, ಬೋಂಡ ಎಲ್ಲ ಎನಿವನ್ ಎಲ್ಲ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಟ್ರೈ ಮಾಡ್ತೀರಾ? ಸ್ಟಾರ್ಟಿಂಗ್ ಇಂದ ಟ್ರೈ ಮಾಡ್ತಾ ಇದೀವಿ. ಹಳೆ ಕಸ್ಟಮರ್, ಬಹಳ ಚೆನ್ನಾಗಿದೆ. ಯಾವ್ದು ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ? ಆಲೂ ಬೋಂಡ, ಆಲೂ ಬಜ್ಜಿ. ಏನ್ ರೆಡಿ ಮಾಡ್ತಿದ್ದೀರಾ? ಆಲೂಗಡ್ಡೆ ಬಜ್ಜಿಗೆ ಆಲೂಗಡ್ಡೆ ಬಜ್ಜಿ, ಕಡ್ಲೆಟ್ ಕಡ್ಲೆಟ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಬರುತ್ತೆ? ನಮ್ದು ಮುಕ್ತಳ್ಳಿ ಸಿನಿಮಾದ ದೇವಸ್ಥಾನ, ಹುಡುಗೆರೆ ರೋಡ್. ಮೂಡಿಗೆರೆ ರೋಡ್. ಹೇಗ್ ಮ್ಯಾನೇಜ್ ಮಾಡಿದ್ರೆ ಸರ್? ಗ್ಯಾಸ್ ಇಂದೆಲ್ಲ ಪ್ರಾಬ್ಲಮ್ ಇತ್ತಲ್ಲ? ಈಗಲೂ ಪ್ರಾಬ್ಲಮ್ ಇದೆ. ಇಲ್ಲೆಲ್ಲ ಕೆಲ್ಸಕ್ಕೆ ಹೋಗೋರು, ಹಾಗಾಗಿ ಜಾಸ್ತಿ ರೇಟ್ ಮಾಡಂಗಿಲ್ಲ. ನೀವೇನಾದ್ರೂ ಚಿಕ್ಕಮಗಳೂರಿಂದ ಹುಡುಗೆರೆ ಅಥವಾ ಆಲ್ದೂರ್ ಕಡೆ ಪ್ರಯಾಣನ ಬೆಳೆಸ್ತಾ ಇದ್ರೆ, ಈ ಬಜ್ಜಿ ಅಂಗಡಿ ನಮ್ ರೈಟ್ ಸೈಡ್ ನಲ್ಲಿ ಲೊಕೇಟ್ ಆಗುತ್ತೆ. ಬಜ್ಜಿ ಅಂಗಡಿ ಹೇಗೆ ಸರ್? ಟೇಸ್ಟ್ ಚೆನ್ನಾಗಿರುತ್ತಾ? ತುಂಬಾ ಚೆನ್ನಾಗಿರುತ್ತೆ. ಭಾರಿ ಜನ ಬರ್ತಾರೆ, ಒಳ್ಳೆ ಟೇಸ್ಟ್ ಕೊಡ್ತಾರೆ.